listening to. ಮತ್ತೊಮ್ಮೆ ದೇವರಿಗೆ ನಾನು ಸ್ತೋತ್ರ ಮಾಡ್ತೇನೆ. ಈ ಒಂದು ಸಂಜೆಯ ಅಧ್ಯಯನಕ್ಕೋಸ್ಕರವಾಗಿ ಅನೇಕ ಕಡೆಗಳಿಂದ ಸೇರಿ ಬಂದಂತ ನಿಮ್ಮೆಲ್ಲರನ್ನು ದೇವರು ಹೇಳುವಾಗಿ ಆಶೀರ್ವದಿಸಲಿ. So before we start, let us look unto the Lord in prayer. ನಾವು ಇವತ್ತಿನ ಅಧ್ಯಯನವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ದೇವರನ್ನ ದೃಷ್ಟಿಸಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. Heavenly Father in heaven, we thank you for this precious time. ಪರಲೋಕದಲ್ಲಿರುವ ನಮ್ಮ ತಂದೆ, ಅಮೂಲ್ಯವಾದಂತ ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ. Lord, we consider this as a great opportunity to come together once again in your presence. ಮತ್ತೊಮ್ಮೆ ಸ್ವಾಮಿ, ನಿನ್ನ ಸಾನ್ನಿಧ್ಯಕ್ಕೆ ನಾವು ಒಟ್ಟಾಗಿ ಸೇರಿ ಬರುವುದಕ್ಕೆ ನಮಗೆ ಕೊಟ್ಟಿರುವಂತ ಈ ಉನ್ನತವಾದಂತ ಅವಕಾಶಕ್ಕಾಗಿ ನಾವು ನಿನ್ನ ಕೊಂಡಾಡ್ತೇವೆ. We pray that your spirit may move in our hearts while we learn the word of God. ನಿನ್ನ ವಾಕ್ಯವನ್ನ ನಾವು ಕಲಿಯುವಾಗ ನಿನ್ನ ಆತ್ಮನ ಚಲಿಸುವಿಕೆಯನ್ನ ನಾವು ನಮ್ಮ ಹೃದಯಗಳಲ್ಲಿ, ನಮ್ಮ ಮನಸ್ಸುಗಳಲ್ಲಿ ನಾವು ಅನುಭವಿಸುವಂತೆ ನಮಗೆ ಸಹಾಯ ಮಾಡಿ. We pray for everyone listening tonight and hereafter. ಈ ಸಂಜೆ ವೇಳೆಯಲ್ಲಿ ಕೇಳುತ್ತಾ ಇರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನ ಆಶೀರ್ವದಿಸು, ಮುಂದೆ ಕೇಳುವಂತವರನ್ನು ಸಹ ನೀನು ಆಶೀರ್ವದಿಸು. Let this be for your glory and your glory alone. ಇದು ಕೇವಲ ನಿನ್ನ ಮಹಿಮೆಗೆ ಮಾತ್ರವಿರಲಿ ಎಂದು ನಾವು ಪ್ರಾರ್ಥಿಸ್ತೇವೆ. Also pray for Jason to give a correct and good translation. ಮಾತ್ರವಲ್ಲದೆ ಜೇಸನ್ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ, ಉತ್ತಮವಾದಂತ ಭಾಷಾಂತರವನ್ನ ಮಾಡುವಂತೆ ನೀವು ಅವರಿಗೆ ಸಹಾಯ ಮಾಡಿ. And we pray for all the members of the team builders. ಮಾತ್ರವಲ್ಲದೆ ಈ ಒಂದು ಬಿಲ್ಡರ್ಸ್ ತಂಡದಲ್ಲಿರುವಂತಹ ಎಲ್ಲ ಸದಸ್ಯರಿಗಾಗಿ ನಾವು ಪ್ರಾರ್ಥಿಸ್ತೇವೆ. Submitting all of us in your hands. ಎಲ್ಲರನ್ನು ಸಹ ನಿನ್ನ ಕರಗಳಿಗೆ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇವೆ. In Jesus' precious name we pray. ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. ಆಮೆನ್. Amen. 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 So thank you once again, all of you. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುವಂತವನಾಗಿದ್ದೇನೆ. Really, this is a great opportunity again to meet together and sharing the word of God. ಮತ್ತೊಮ್ಮೆ ಈ ಒಂದು ಉನ್ನತವಾದಂತಹ ಈ ಒಂದು ಅವಕಾಶಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ನಾವು ಮತ್ತೆ ಈ ರೀತಿಯಾಗಿ ಒಂದು ಸೇರಿ ದೇವರ ವಾಕ್ಯವನ್ನ ಹಂಚಿಕೊಳ್ಳುವುದಕ್ಕೆ ದೇವರು ಕೊಟ್ಟಂತ ಈ ಅವಕಾಶಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. Without any introduction, let's go with our studies. ಇನ್ನು ಹೆಚ್ಚು ಪರಿಚಯವನ್ನು ನೀಡೋದಕ್ಕೆ ನಾನು ಬಯಸುತ್ತಿಲ್ಲ. ನಾವು ನೇರವಾಗಿ ಇವತ್ತಿನ ಅಧ್ಯಯನಕ್ಕೆ ನಾವು ಮುಂದುವರಿಯೋಣ. Well, we were discussing the subject that is the judgment seat of Christ or the bema of Jesus Christ. ನಾವು ಹಿಂದಿನ ಸಂಚಿಕೆಗಳಲ್ಲಿ ಯೇಸು ಕ್ರಿಸ್ತನ ನ್ಯಾಯಸ್ಥಾನ ಅಥವಾ ಯೇಸು ಕ್ರಿಸ್ತನ ಬೇಮ ಎಂಬಂತ ಆ ಒಂದು ವಿಷಯದ ಮೇಲೆ ನಾವು ನಮ್ಮ ಅಧ್ಯಯನವನ್ನ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. And during this day we could go to different areas of the subject. ನಾವು ಕಳೆದ ಸಂಚಿಕೆಗಳಲ್ಲಿ ಈ ಒಂದು ವಿಷಯದ ಮೇಲೆ ಇರುವಂತಹ ಅನೇಕ ಭಾಗಗಳನ್ನ ನಾವು ಚರ್ಚೆ ಮಾಡೋದಕ್ಕೆ ನಮಗೆ ಸಹಾಯವಾಯಿತು. And the last session we could started off with the criteria of the bema of Jesus Christ. ಕಳೆದ ಒಂದು ಸಂಚಿಕೆಯಲ್ಲಿ ನಾವು ಯೇಸು ಕ್ರಿಸ್ತನ ಈ ಒಂದು ನ್ಯಾಯಸ್ಥಾನದಲ್ಲಿ ಇರುವಂತಹ ಈ ಒಂದು ಬೇಮಾದ ಮಾನದಂಡಗಳ ಕುರಿತಾಗಿ ನಾವು ಚರ್ಚೆ ಮಾಡಿಕೊಂಡಿದ್ದೇವೆ. And we started with that there are basically 4 criteria regarding the bema of Jesus Christ. ಈ ಒಂದು ಬೇಮಾದ ಕುರಿತಾಗಿ ನಾವು ನೋಡುವಾಗ ಇದರ ಮೂಲತಃ ಇದರಲ್ಲಿ 4 ಮಾನದಂಡಗಳನ್ನ ನಾವು ನೋಡಿರುವಂತದ್ದಾಗಿದೆ. And number 1 is our thoughts. ಅದರಲ್ಲಿ ಮೊದಲನೇದಾಗಿ ನಾವು ನೋಡಿದಂಥದ್ದು ನಮ್ಮ ಆಲೋಚನೆಗಳು. And we have listed the second one as our words. ಎರಡನೇದಾಗಿ ನಾವು ನೋಡಿದೆವು ನಮ್ಮ ಮಾತುಗಳು. And thirdly our deeds. ಮೂರನೇದಾಗಿ ನಾವು ನಮ್ಮ ಕಾರ್ಯಗಳು ಯಾವುದಾಗಿದೆ ಎಂಬುದರ ಕುರಿತಾಗಿ ನಾವು ನೋಡಿದ್ದೇವೆ. And finally the motives. ಕೊನೆಯದಾಗಿ ನಮ್ಮ ಉದ್ದೇಶಗಳು, ಅದರ ಕುರಿತಾಗಿ ನಾವು ನೋಡಿದ್ದೇವೆ. So the last session we could discuss something about the first one, that is our thoughts. ಕಳೆದ ಸಂಚಿಕೆಯಲ್ಲಿ ನಾವು ಮೊದಲನೆಯ ಮಾನದಂಡ ನಮ್ಮ ಆಲೋಚನೆಗಳ ಕುರಿತಾಗಿ ನಾವು ಚರ್ಚೆ ಮಾಡಿದ್ದೇವೆ.
And we are moving on to the second one. ಈಗ ನಾವು ಎರಡನೆಯ ಒಂದು ಮಾನದಂಡಕ್ಕೆ ನಾವು ಹೋಗೋಣ, ನಮ್ಮ ಮಾತುಗಳ ಕುರಿತಾಗಿ. That is the second criteria. Of course, we are labeling or listing as one or two, like that, but there is no such order. ಇದು ನಾವು ಈ ರೀತಿಯಾಗಿ ಕ್ರಮವಾಗಿ ನಾವು ಕ್ರಮಬದ್ಧವಾಗಿ ನಾವು ಮಾಡಿದ್ದೇವೆ. ಆದ್ರೆ ಸತ್ಯವೇದದಲ್ಲಿ ಇದನ್ನು ಯಾವುದೇ ರೀತಿಯಾದ ಕ್ರಮವನ್ನು ನಾವು ನೋಡೋದೇ ಇಲ್ಲ. ಅದರಿಂದ ಈಗ ನಾವು ಎರಡನೇ ವಿಚಾರ ನಾವು ನೋಡ್ತಾ ಇರುವಂತದ್ದು ಅದು ನಮ್ಮ ಮಾತುಗಳ ಕುರಿತಾಗಿದೆ. So the second one is the words, that is ours. ಎರಡನೇದಾಗಿ ನಾವು ನೋಡುವಂತದ್ದು ನಮ್ಮ ಮಾತುಗಳು. If we read in Matthew chapter 12 verse 36 and 37. ಇದನ್ನ ನಾವು ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36 ಮತ್ತು 37ನೇ ವಚನಗಳಲ್ಲಿ ನಾವು ಅದನ್ನು ನೋಡ್ತೇವೆ. I'm reading it out from the NKJV. ನಾನು NKJV ಎಂಬಂತ ಆ ಒಂದು ಭಾಷಾಂತರದಿಂದ ನಾನು ಈ ವಾಕ್ಯಗಳನ್ನ ನಾನು ಓದ್ತಾ ಇದ್ದೇನೆ. But I say to you that for every idle word men may speak, they will give account of it in the day of judgment. ಅಲ್ಲಿ ನಾವು ನೋಡ್ತೇವೆ ಆ ಒಂದು ಭಾಗದಲ್ಲಿ ನಾವು ಮಾತನಾಡುವಂತ ಪ್ರತಿಯೊಂದು ಮಾತುಗಳ ಕುರಿತಾಗಿ ದೇವರು ಲೆಕ್ಕ ಮಾಡುವಂತವನಾಗಿರ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. And when you read verse 37, for by your words you will be justified. 37ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಮ್ಮ ಮಾತುಗಳ ನಿಮಿತ್ತವಾಗಿ ಅಂದ್ರೆ ನಾವು ಆಡುವಂತ ಮಾತುಗಳ ಮೂಲಕವಾಗಿ ನಾವು ನ್ಯಾಯ ತೀರಿಸಲ್ಪಡುವಂತವರಾಗಿದ್ದೇವೆ. And but by your words you will be condemned. ನಿಮ್ಮ ಮಾತಿನ ನಿಮಿತ್ತವಾಗಿ ನೀವು ದಂಡಿಸಲ್ಪಡುವಂತವರಾಗಿರ್ತೀರಿ ಅಥವಾ ಶಿಕ್ಷಿಸಲ್ಪಡುವಂತವರಾಗಿದ್ದೀರಿ. In 36 we read every idle words. ನಾವು ನೋಡ್ತೇವೆ 36ನೇ ವಚನದಲ್ಲಿ ಪ್ರತಿಯೊಂದು ಮಾತುಗಳು, ನಾವು ಮಾತನಾಡುವಂತ ಪ್ರತಿಯೊಂದು ಮಾತುಗಳು ದೇವರು ಲೆಕ್ಕ ಮಾಡುವಂತವನಾಗಿದ್ದಾನೆ. So when we are speaking something, we should be very careful, because this will come once before the judgment seat of Christ, and we need to give account of. ಅದರಿಂದ ನಾವು ಮಾತನಾಡುವಂತ ಪ್ರತಿಯೊಂದು ಮಾತುಗಳ ಬಗ್ಗೆ ನಾವು ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು. ಯಾಕಂದ್ರೆ ನಾವು ಆಡುವಂತ ಪ್ರತಿಯೊಂದು ಮಾತುಗಳು ಸಹ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಒಂದು ದಿನ ನಮ್ಮ ಮುಂದೆ ಅದು ತೋರಿಸಲ್ಪಡುತ್ತದೆ. The exact meaning of the Greek word for idle is empty or lazy or useless. ಗ್ರೀಕ್ ಭಾಷೆಯಲ್ಲಿ ನಾವು ನೋಡುವಾಗ ಮೂಲ ಭಾಷೆಯಲ್ಲಿ ಸೋಮಾರಿತನ ಅಂದ್ರೆ ಸುಮ್ಮನೆ ಇರುವಂತ ಈ ಒಂದು ಸ್ಥಿತಿಗೆ ಹೇಳುವಂತ ಈ ಒಂದು ಪದ ಪ್ರಯೋಗ ಅಲ್ಲಿ ಸೋಮಾರಿತನ ಎಂಬುದಾಗಿ ನಾವು ನೋಡುತ್ತೇವೆ. That means by words we can sin. ಅದರ ಅರ್ಥ ನಾವು ಮಾತಿನ ಮೂಲಕವೂ ಸಹ ಪಾಪವನ್ನ ಮಾಡುವುದಕ್ಕೆ ಸಾಧ್ಯ. We may be using certain words just for fun. ಕೆಲವೊಮ್ಮೆ ನಾವು ಕೆಲವೊಂದು ಮಾತುಗಳನ್ನ ಕೇವಲ ಅದನ್ನ ನಮ್ಮ ಸಂತೋಷಕ್ಕೋಸ್ಕರವಾಗಿ ನಾವು ಅದನ್ನ ಬಳಸುವಂತವರಾಗಿದ್ದೇವೆ. Sometimes we speak out without any intention. ಕೆಲವೊಮ್ಮೆ ನಾವು ಕೆಲವೊಂದು ಮಾತುಗಳನ್ನ ಯಾವುದೇ ಒಂದು ಉದ್ದೇಶ ಅಥವಾ ಕಾರಣವಿಲ್ಲದೆ ನಾವು ಮಾತುಗಳನ್ನ ಆಡುತ್ತೇವೆ. Sometimes to just make fun of. ಕೆಲವೊಮ್ಮೆ ನಾವು ಸುಮ್ಮನೆ ತಮಾಷೆಗೋಸ್ಕರವಾಗಿ ನಾವು ಮಾತುಗಳನ್ನ ಆಡ್ತೇವೆ. Sometimes to please others. ಕೆಲವೊಮ್ಮೆ ನಾವು ಇನ್ನೊಬ್ಬರನ್ನ ಟೀಕೆ ಮಾಡುವುದಕ್ಕೋಸ್ಕರವಾಗಿ ನಾವು ಮಾತುಗಳನ್ನ ಆಡ್ತೇವೆ. But the scripture says for every idle word. ಆದರೆ ಸತ್ಯವೇದವು ನಾವು ಹೇಳುವಂತದ್ದು ನಾವು ಮಾತನಾಡುವಂತ ಪ್ರತಿಯೊಂದು ಮಾತುಗಳು ಸುಮ್ಮನೆ ಮಾತನಾಡುವಂತ ಮಾತುಗಳು ಸಹ ಒಳಪಟ್ಟದಾಗಿದೆ. So we should be very serious as children of God, that whenever we speak something thoughtfully, we have to speak. ಆದ್ದರಿಂದ ದೇವರ ಮಕ್ಕಳಾದಂತ ನಾವು ಮಾತನಾಡುವಾಗ ನಾವು ಯೋಚನೆ ಮಾಡಿ ನಾವು ಮಾತುಗಳನ್ನ ಆಡಬೇಕು. We may think it's very innocent words. ನಾವು ಕೆಲವೊಮ್ಮೆ ಮುಕ್ತರಾಗಿ ಕೆಲವೊಮ್ಮೆ ನಾವು ಮಾತುಗಳನ್ನ ಮಾತಾಡಿ ಬಿಡ್ತೇವೆ. It may not hurt anybody.
ಕೆಲವೊಮ್ಮೆ ಆ ಮಾತುಗಳು ಯಾರನ್ನು ನೋಯಿಸದೇ ಇದ್ದಿರಬಹುದು. But every idle word is accountable in the presence of the Lord. ಆದರೆ ನಾವು ಮಾತನಾಡುವಂತ ಪ್ರತಿಯೊಂದು ಮಾತುಗಳು, ಸುಮ್ಮನೆ ಮಾತನಾಡುವಂತ ಮಾತುಗಳು ಸಹ ದೇವರು ಲೆಕ್ಕಕ್ಕೆ ತರುವಂತವನಾಗಿರುತ್ತಾನೆ. So our word gonna be one of the criteria of the judgment seat of Christ. ಆದ ಕಾರಣ ಯೇಸು ಕ್ರಿಸ್ತನ ನ್ಯಾಯಸ್ಥಾನದಲ್ಲಿ ಇರುವಂತ ಇನ್ನೊಂದು ಬಹಳ ಮುಖ್ಯವಾದಂತ ಒಂದು ಮಾನದಂಡವಾಗಿದೆ ನಾವು ಆಡುವಂತ ಮಾತುಗಳು. It needs no explanation or interpretation. ಇದಕ್ಕೆ ಇನ್ನೂ ಹೆಚ್ಚಿನ ವ್ಯಾಖ್ಯಾನ ಅಥವಾ ಇದಕ್ಕೆ ಇನ್ನೂ ಹೆಚ್ಚಿನ ವಿವರಣೆಯ ಅಗತ್ಯವಿಲ್ಲ. So we are moving to the next one, that's our deeds. ಹೀಗೆ ನಾವು ಮುಂದುವರೋಣ. ಮುಂದಿನ ಮಾನದಂಡ ನಾವು ಮಾಡುವಂತ ಕಾರ್ಯಗಳು ಅಥವಾ ನಮ್ಮ ಕ್ರಿಯೆಗಳು. We have Matthew 16:27, Romans 2:6 and 7, 2 Corinthians 5:10, Revelation 22:12. ಹೀಗೆ ನಾವು ನಮ್ಮ ಕ್ರಿಯೆಗಳಿರುವಂತಹ ಅನೇಕ ವಾಕ್ಯಗಳ ಆಧಾರಗಳನ್ನು ನಾವು ನೋಡಬಹುದು. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 27ನೇ ವಚನ, ರೋಮಾಪುರದ ಪತ್ರಿಕೆ 2ನೇ ಅಧ್ಯಾಯ 6 ಮತ್ತು 7ನೇ ವಚನಗಳು, ಅದೇ ರೀತಿಯಾಗಿ 2ನೇ ಕೊರಿಂಥ 5ನೇ ಅಧ್ಯಾಯ 10ನೇ ವಚನ, ಪ್ರಕಟಣೆ ಪುಸ್ತಕದ 22ನೇ ಅಧ್ಯಾಯ 12ನೇ ವಚನ, ಈ ಎಲ್ಲ ವಾಕ್ಯ ಭಾಗಗಳನ್ನ ಆಧಾರವಾಗಿ ನಾವು ಕಾಣಬಹುದಲ್ಲಿ. There is our practices, our words, our deeds, our work. ಇವೆಲ್ಲವೂ ಈ ವಾಕ್ಯಗಳಲ್ಲೆಲ್ಲ ನಾವು ನೋಡುವಂತದ್ದು ದೇವರು ನಾವು ಮಾಡುವಂತ ಎಲ್ಲ ಕಾರ್ಯಗಳು, ಅಂದ್ರೆ ನಾವು ಮಾಡುವಂತ ಕ್ರಿಯೆಗಳನ್ನ ದೇವರು ಲೆಕ್ಕಿಸುವಂತವನಾಗಿದ್ದಾನೆ ಅಥವಾ ಅದನ್ನು ಪರಿಗಣಿಸುವಂತವನಾಗಿದ್ದಾನೆ. So our deeds are going to be one of the criteria for the judgment seat of Christ. ಆದ ಕಾರಣ ಯೇಸು ಕ್ರಿಸ್ತನ ನ್ಯಾಯಸ್ಥಾನದಲ್ಲಿ ನಮ್ಮ ಕಾರ್ಯಗಳು, ನಾವು ಮಾಡುವಂತ ಎಲ್ಲ ಕಾರ್ಯಗಳು ದೇವರು ಅದನ್ನ ಮಾನದಂಡವಾಗಿ ಅದನ್ನು ಪರಿಗಣಿಸುವಂತವನಾಗಿದ್ದಾನೆ. And the fourth one is the motives. ನಾಲ್ಕನೇದಾಗಿ ನಾವು ನೋಡುತ್ತೇವೆ ನಮ್ಮ ಉದ್ದೇಶಗಳು. And the reference we have in 1 Corinthians 4:2-5. ಇದಕ್ಕೆ ಆಧಾರವಾಗಿ ನಾವು 1ನೇ ಕೊರಿಂಥ 4ನೇ ಅಧ್ಯಾಯ 2ರಿಂದ 5ನೇ ವಚನಗಳಲ್ಲಿ ನಾವು ಇದಕ್ಕೆ ನೋಡಬಹುದು. All these are important, but I need to emphasize the last one, our motives. ಇವೆಲ್ಲವೂ ಬಹಳ ಪ್ರಾಮುಖ್ಯವಾದಂತ ಮಾನದಂಡಗಳಾಗಿವೆ. ಆದರೆ ಇವುಗಳಲ್ಲಿ ಬಹಳ ಪ್ರಾಮುಖ್ಯವಾಗಿ ಕೊನೆಯ ಮಾನದಂಡ ಅಂದ್ರೆ ನಮ್ಮ ಉದ್ದೇಶಗಳು. ಇದರ ಕುರಿತಾಗಿ ನಾನು ಇನ್ನೂ ಒತ್ತಿ ಹೇಳುವುದಕ್ಕೆ ನಾನು ಬಯಸ್ತೇನೆ. So motive is one of the criteria for the judgment seat of Christ. ಯೇಸು ಕ್ರಿಸ್ತನ ನ್ಯಾಯಸ್ಥಾನದಲ್ಲಿ ನಮ್ಮ ಉದ್ದೇಶಗಳು ಒಂದು ಬಹಳ ಪ್ರಾಮುಖ್ಯವಾದಂತಹ ಒಂದು ಮಾನದಂಡವಾಗಿದೆ. The biblical rule is, so whether you eat or drink or whatever you do all to the glory of God. That is 1 Corinthians 10:31. 1ನೇ ಕೊರಿಂಥ 10:31ರಲ್ಲಿ ನಾವು ನೋಡುತ್ತೇವೆ, ನೀವು ಏನೇ ಮಾಡಿದ್ರು, ತಿಂದರೂ ಸರಿ ಕುಡಿದರೂ ಸರಿ, ಎಲ್ಲವನ್ನು ದೇವರ ಮಹಿಮೆಗೋಸ್ಕರವಾಗಿ ಮಾಡಿರಿ ಎಂಬುದಾಗಿ ಪೌಲನು ಬರೆಯುವುದನ್ನು ನಾವು ನೋಡುತ್ತೇವೆ. I read it from the Greek text. ನಾನು ಇದನ್ನ ಗ್ರೀಕ್ ಮೂಲ ಭಾಷೆಯ ಈ ಒಂದು ಮೂಲ ಭಾಷೆಯಿಂದ ಈ ಒಂದು ವೇದ ಭಾಗವನ್ನು ನಾನು ಓದ್ತಾ ಇದ್ದೇನೆ. In Greek it is written that ti poitie. ಗ್ರೀಕ್ ಭಾಷೆ Panta eis docton tiu poitie. ಇದು ಗ್ರೀಕ್ ಭಾಷೆಯಲ್ಲಿ So whatever you do all to the glory of God. ನೀವು ಏನೇ ಮಾಡಿದರೂ ಎಲ್ಲವನ್ನು ದೇವರ ಮಹಿಮೆಗಾಗಿ ಮಾಡಿರಿ ಅಥವಾ ದೇವರ ಘನತೆಗೋಸ್ಕರವಾಗಿ ಮಾಡಿರಿ ಎಂಬುದಾಗಿ ಪೌಲನು ಹೇಳ್ತಾನೆ. So this is the one condition where most of us are going to fail. ಈ ಒಂದು ಮಾನದಂಡದಲ್ಲಿ ನಮ್ಮಲ್ಲಿ ಅನೇಕರು ನಾವು ವಿಫಲರಾಗುವಂತಹ ಒಂದು ಸಂಗತಿಯಾಗಿದೆ. Because this is a very important condition that the Bible says that whatever you do all to the glory of God. And before we have already seen that, whatever you read
or drink or whatever we do. ಯಾಕಂದ್ರೆ ಇದು ಬಹಳ ಪ್ರಾಮುಖ್ಯವಾದಂತ ಒಂದು ಮಾನದಂಡವಾಗಿದೆ. ಯಾಕಂದ್ರೆ ಈ ವಾಕ್ಯದಲ್ಲಿ, ಈ ವಚನದಲ್ಲಿ ಅವನು ಬಹಳ ಸ್ಪಷ್ಟವಾಗಿ ಹೇಳುವಂತದ್ದು ಅದೇನಂದ್ರೆ, ನೀವು ಉಂಡರೂ ಸರಿ, ನೀವು ಕುಡಿದರೂ ಸರಿ, ಇನ್ನೇನು ಮಾಡಿದರೂ ಸರಿ, ಎಲ್ಲವನ್ನು ದೇವರ ಘನತೆಗಾಗಿ ಮಾಡ್ರಿ ಎಂಬುದಾಗಿ ಪೌಲನು ಬರೆಯುವುದು ನಾವು ನೋಡ್ತೇವೆ. Sometimes used to divide things into religious or spiritual and secular. ಕೆಲವೊಮ್ಮೆ ನಾವು ಸಂಗತಿಗಳನ್ನ ಎರಡು ವಿಭಾಗವಾಗಿ ನಾವು ಅದನ್ನು ವಿಭಾಗಿಸ್ತೇವೆ. ಒಂದು ಆತ್ಮೀಯವಾಗಿ ಅಥವಾ ಆತ್ಮೀಯ ಲೋಕಕ್ಕೆ ಸಂಬಂಧಪಟ್ಟದ್ದು, ಇನ್ನೊಂದು ಲೌಕಿಕವಾಗಿ ಅಂದ್ರೆ ನಮ್ಮ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳಾಗಿ ಈ ರೀತಿಯಾಗಿ ನಾವು ವಿಭಾಗಿಸ್ತೇವೆ. We try to list certain things under the secular and certain things under spiritual. ಆದ್ರಿಂದ ನಾವು ಮಾಡುವಂತಹ ಕಾರ್ಯಕೆಲಸಗಳಾಗಿರ್ಬೋದು, ಏನೇ ಆಗಿರ್ಬೋದು, ಈ ಎಲ್ಲ ವಿಷಯಗಳನ್ನ ಈ ರೀತಿಯಾಗಿ ಎರಡು ಬಗೆಯಾಗಿ ನಾವು ಅದನ್ನ ವಿಭಾಗಿಸಿ ಬಿಡ್ತೇವೆ. ಕೆಲವೊಂದು ವಿಚಾರಗಳನ್ನ ಆತ್ಮಿಕ ವಲಯದಲ್ಲಿ, ಇನ್ನು ಕೆಲವು ವಿಚಾರಗಳನ್ನ ಲೌಕಿಕವಾಗಿ, ಭೂ ಸಂಬಂಧವಾಗಿ ನಾವು ಅದನ್ನ ವಿಂಗಡಿಸ್ತೇವೆ. But for a child of God, there is nothing like religious or secular. ಆದರೆ ಒಬ್ಬ ದೇವ ಮಗನಿಗೆ, ಒಬ್ಬ ದೇವ ಮನುಷ್ಯನಿಗೆ ಯಾವುದೇ ಒಂದು ವ್ಯತ್ಯಾಸವಿಲ್ಲ. ಅದು ಲೋಕ ಸಂಬಂಧವಾಗಿ ಅಥವಾ ಆತ್ಮಿಕವಾಗಿ ಎಂಬುದಾಗಿ ಯಾವ ಒಂದು ವ್ಯತ್ಯಾಸವಿಲ್ಲ. This is only for the modern thought. ಇದು ಕೇವಲ ಅನ್ಯರಿಗೆ ಮಾತ್ರ ಇರುವಂತಹ ಒಂದು ಚಿಂತನೆಯಾಗಿದೆ. For a child of God, what matters is the purpose of his word or deed. ಆದರೆ ಒಬ್ಬ ದೇವ ಮಗನಿಗೆ ಬಹಳ ಮುಖ್ಯವಾದಂತ ಅವನ ಜೀವನದ ಉದ್ದೇಶ, ಅವನು ಏನೇ ಮಾಡಿದ್ರು, ಅವನು ಯಾವ ಕೆಲಸವನ್ನು ಮಾಡಿದ್ರು, ಅದು ಯಾವ ಉದ್ದೇಶದಿಂದ ಅವನು ಅದನ್ನು ಮಾಡ್ತಾ ಇದ್ದಾನೆ ಎಂಬುದೇ ಬಹಳ ಪ್ರಾಮುಖ್ಯವಾದದ್ದು. For him, nothing as a separator, something like spiritual or something called secular. ಆದ ಕಾರಣ ಒಬ್ಬ ದೇವ ಮಗನಿಗೆ, ವಿಶ್ವಾಸಿಗೆ, ಅವನು ದೇವರಿಗೋಸ್ಕರವಾಗಿ ಮಾಡ್ತಾ ಇದ್ದಾನ ಅಥವಾ ಲೋಕಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾನ ಎಂಬಂತ ಈ ಒಂದು ಭೇದ ಭಾವ ಅಥವಾ ಈ ರೀತಿಯಾದಂತ ಒಂದು ಬೇರ್ಪಡುವಿಕೆ ಅವನಿಗೆ ಇರುವುದಿಲ್ಲ. For a child of God, whether or not the name of God is glorified. ಒಬ್ಬ ದೇವ ಮನುಷ್ಯನಿಗೆ ಅವನಿಗೆ ಇರುವಂತದ್ದು ಒಂದೇ ಗುರಿ, ಅವನ ಮೂಲಕವಾಗಿ, ಅವನ ಜೀವಿತದ ಮೂಲಕವಾಗಿ ದೇವರ ನಾಮ ಮಹಿಮೆ ಹೊಂದಿದ್ದೇ ಇಲ್ಲವೇ ಎಂಬುದು ಮಾತ್ರ ಪ್ರಾಮುಖ್ಯವಾಗಿದೆ. If you're doing something, if you're saying something, preaching or writing or whatever, truth that but the name of God is glorified or not, that is our concern. ಅವನು ಏನೇ ಮಾಡ್ಲಿ, ಅವನು ಮಾತಾಡ್ತಾ ಇರ್ಲಿ, ಬೋಧನೆ ಮಾಡ್ತಾ ಇರ್ಲಿ, ಪ್ರಸಂಗ ಮಾಡ್ಲಿ, ಅಥವಾ ಅವನು ಬರೀತಾ ಇರ್ಲಿ, ಏನೇ ಮಾಡ್ಲಿ, ಅವನು ಮಾಡುವಂತ ಆ ಒಂದು ಕಾರ್ಯದ ಮೂಲಕವಾಗಿ ಅವನು ದೇವರ ನಾಮವನ್ನ ಮಹಿಮೆ ಪಡಿಸ್ತಾ ಇದ್ದಾನೆ ಇಲ್ಲವೇ ಎಂಬುದು ಮಾತ್ರ ಮುಖ್ಯವಾದಂತ ಅಥವಾ ಪ್ರಾಮುಖ್ಯವಾದಂತ ಒಂದು ವಿಷಯವಾಗಿದೆ. That is the ultimate goal of every servant of God and every child of God. ಇದು ಪ್ರತಿಯೊಬ್ಬ ದೇವ ಮನುಷ್ಯನ, ದೇವ ಸೇವಕನ ಮತ್ತು ದೇವರ ಮಗನ ಒಂದು ಉದ್ದೇಶ ಅಥವಾ ಒಂದು ಗುರಿಯಾಗಿರಬೇಕು. It is not what and how you did, but why did you do it, that is in question. ಅದರಿಂದ ನೀವು ಯಾಕೆ ಮಾಡಿದೀರಿ ಅನ್ನೋದೆಲ್ಲ ಮುಖ್ಯವಾದಂತ ವಿಷಯ ಅಲ್ಲಿ, ಬಟ್ ನೀವು ಅದನ್ನ ಹೇಗೆ ಮಾಡಿದ್ರಿ ಎಂಬುದು ಬಹಳ ಪ್ರಾಮುಖ್ಯವಾಗಿದೆ. The aim, the very intent, the purpose, the motive, that is important. ಅದರಿಂದ ಆ ಒಂದು ಗುರಿ ಅಥವಾ ಉದ್ದೇಶ, ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ನೀವು ಆ ಕೆಲಸವನ್ನು ಮಾಡ್ತಾ ಇರಿ ಎಂಬುವಂತ ವಿಷಯ ಬಹಳ ಪ್ರಾಮುಖ್ಯವಾದದ್ದು. In other words, the driving spirit will decide the quality of each action. ನೋಡುತ್ತೇವೆ, ನಾವು ಮಾಡುವಂತ ಕಾರ್ಯಗಳ ಕುರಿತಾಗಿರುವಂತ ನಮ್ಮ ಮನೋಭಾವವು ಪ್ರತಿಯೊಂದು ಕಾರ್ಯದ ಗುಣಮಟ್ಟವನ್ನ ನಿರ್ಧರಿಸುವಂತದಾಗಿದೆ. Paul says elsewhere that the love of God that persuades me.
ಆದ ಕಾರಣ ಪೌಲನು ಹೇಳ್ತಾನೆ, ದೇವರ ಮೇಲಿರುವಂತ ನನ್ನ ಪ್ರೇಮ ಅಥವಾ ಆತನ ಮೇಲಿರುವಂತ ನನ್ನ ಪ್ರೀತಿ ನನ್ನನ್ನು ಆತನಿಗೋಸ್ಕರವಾಗಿ ಹೆಚ್ಚಾಗಿ ಕಾರ್ಯಗಳನ್ನ ಮಾಡುವುದಕ್ಕೆ ನನ್ನನ್ನ ಪ್ರೇರೇಪಿಸ್ತಾ ಇದೆ ಎಂಬುದಾಗಿ ಹೇಳ್ತಾನೆ. So the driving force behind Paul was the love of God. ಆದ ಕಾರಣ ಪೌಲನು ಮಾಡಿದಂತ ಎಲ್ಲ ಸೇವೆಗಳ ಹಿಂದೆ ಆತನಿಗೆ ಪ್ರೇರಣೆ ನೀಡಿದಂತ ವಿಚಾರವಾಗಿತ್ತು ದೇವರ ಮೇಲೆ ಆತನಿಗಿದ್ದಂತ ಪ್ರೀತಿ. Therefore, the driving spirit will decide the quality of each action. ಆದ ಕಾರಣ ನಾವು ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳ ಹಿಂದೆ ನಮಗಿರುವಂತ ಮನೋಭಾವವು ನಾವು ಮಾಡುವಂತ ಕೆಲಸದ ಗುಣಮಟ್ಟವನ್ನ ನಿರ್ಧರಿಸುವಂತಾಗುವುದು. So the question is, how did you do is not, but why did you do? ಆದ ಕಾರಣ ನೀವು ಏನು ಮಾಡಿದ್ದೀರಿ ಎಂಬುದಲ್ಲ ಮುಖ್ಯ, ನೀವು ಆ ಕೆಲಸವನ್ನ ಯಾಕೆ ಮಾಡಿದ್ದೀರಿ ಎಂಬುದು ಬಹಳ ಪ್ರಾಮುಖ್ಯ. We are going ahead with this ministry, builders. ನಾವು ಈ ಒಂದು ಬಿಲ್ಡರ್ಸ್ ಸೇವೆಯನ್ನು ನಾವು ಪ್ರಾರಂಭ ಮಾಡಿದ್ರಲ್ಲಿ ನಾವು ಮುಂದುವರಿತಾ ಇದ್ದೇವೆ. A lot of people are spending money, health and time and everything behind that. ಈ ಒಂದು ಸೇವೆಯಿಂದ ಅನೇಕ ಹಣಕಾಸುಗಳನ್ನ, ನಮ್ಮ ಆರೋಗ್ಯವನ್ನ, ನಮ್ಮ ಸಮಯವನ್ನ ನಾವು ಖರ್ಚು ಮಾಡ್ತಾ ಇದ್ದೇವೆ. That's all true. ಇವೆಲ್ಲವೂ ಸತ್ಯ. But why? ಆದ್ರೆ ಯಾಕೆ ಮಾಡ್ತಾ ಇದ್ದೇವೆ? That is the driving force behind every action. ಇದು ನಾವು ಮಾಡುವಂತ ಪ್ರತಿಯೊಂದು ಕ್ರಿಯೆ ಅಥವಾ ಕೆಲಸದ ಹಿಂದೆ ಇರುವಂತ ಬಹಳ ಪ್ರಾಮುಖ್ಯವಾದಂತ ಒಂದು ಪ್ರೇರಣೆಯಾಗಿದೆ. That is what we meant by motive. ಇದನ್ನೇ ನಾವು ಉದ್ದೇಶ ಅಥವಾ ನಾವು ಮಾಡುವಂತ ಕೆಲಸದ ಉದ್ದೇಶ ಎಂಬುದಾಗಿ ನಾವು ಹೇಳುವಂತದ್ದು. So motive is going to be one of the criteria before the judgment seat of Christ. ಆದ ಕಾರಣ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಾವು ನಿಲ್ಲುವಾಗ ನಾವು ಮಾಡುವಂತ ಕೆಲಸಗಳ ಹಿಂದೆ ಯಾವ ಉದ್ದೇಶವನ್ನು ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ ಎಂಬಂಥದ್ದು ಬಹಳ ಪ್ರಾಮುಖ್ಯವಾದಂತ ಒಂದು ಮಾನದಂಡವಾಗಿರುತ್ತದೆ. So here we need the self-judgment. We need to ask ourselves, why I am doing, why I am praying, why I am going there. What's the force behind me? ಆದ ಕಾರಣ ಇಲ್ಲಿ ನಾವು ನಮ್ಮಷ್ಟಕ್ಕೆ ನಮ್ಮನ್ನೇ ನಾವು ನ್ಯಾಯ ತೀರಿಸಿಕೊಳ್ಬೇಕು, ನಾವು ನಮ್ಮನ್ನೇ ಪರಿಶೀಲಿಸಿಕೊಳ್ಬೇಕು. ಆ ಒಂದು ಪ್ರಾರ್ಥನೆಗೆ ನಾನು ಯಾಕೆ ಹೋಗ್ತಾ ಇದ್ದೇನೆ ಅಥವಾ ನಾನು ಈ ಒಂದು ಸೇವೆಯನ್ನು ನಾನು ಯಾಕೆ ಮಾಡ್ತಾ ಇದ್ದೇನೆ ಎಂಬಂತ ಆ ಒಂದು ಸ್ವ ನ್ಯಾಯ ತೀರ್ಪು ಅಥವಾ ಸ್ವ ಪರಿಶೀಲನೆ ಬಹಳ ಅತ್ಯಗತ್ಯವಾದದ್ದು. The lowest is the selfish motive, the highest the quantity of the deed. ಆದ ಕಾರಣ ಎಷ್ಟರ ಮಟ್ಟಿಗೆ ನಾವು ಮಾಡುವಂತ ಕೆಲಸಗಳ ಹಿಂದೆ ಸ್ವಾರ್ಥದ ಉದ್ದೇಶವನ್ನು ನಾವು ಇಟ್ಕೊಂಡು ನಾವು ಮಾಡ್ತೇವೋ ಅದಕ್ಕೆ ಅನುಗುಣವಾಗಿ ನಾವು ನೋಡುತ್ತೇವೆ ನಾವು ಮಾಡುವಂತ ಕಾರ್ಯದ ಗುಣಮಟ್ಟವೂ ಸಹ ಅದಕ್ಕೆ ಹೊಂದಿಕೊಂಡಿರುವಂತದ್ದಾಗಿರುತ್ತದೆ. The phrase, so whether you eat or drink, is about the things offered to the idols. ಈ ವಾಕ್ಯಗಳಲ್ಲಿ ನಾವು ನೋಡುವಾಗ ಮುಖ್ಯವಾಗಿ ಈ ವಾಕ್ಯವನ್ನು ಪೌಲನು ಬರೆಯುವಾಗ ಅಲ್ಲಿ ನಾವು ನೋಡ್ತೇವೆ ಆ ಒಂದು ವಿಗ್ರಹಗಳಿಗೆ ಆಹಾರವನ್ನ ಅರ್ಪಣೆ ಮಾಡುವಂತ ಅಥವಾ ಅರ್ಪಿಸುವಂತ ಒಂದು ವಿಚಾರದಲ್ಲಿ ಈ ಒಂದು ಮಾತುಗಳನ್ನು ನಾವು ನೋಡ್ತೇವೆ. That is the context of the apostle writing this particular word there. ಈ ವಾಕ್ಯವನ್ನ ಅಪೊಸ್ತಲನಾದ ಪೌಲನು ಬರೆಯುವುದಕ್ಕೆ ಮುಖ್ಯ ಕಾರಣ ಅಥವಾ ಈ ವಾಕ್ಯದ ಹಿಂದೆ ಇರುವಂತ ಹಿನ್ನೆಲೆ ಇದೇ ಆಗಿತ್ತು. So there is a specific context behind this word. ಅದರಿಂದ ಈ ಒಂದು ಮಾತಿನ ಹಿಂದೆ ಬಹಳ ಪ್ರಾಮುಖ್ಯವಾದಂತ ಒಂದು ಹಿನ್ನೆಲೆಯನ್ನ ನಾವು ನೋಡುತ್ತೇವೆ. But Paul universalizes it as a standard for a child of God that in all actions and plans of life, whatever be your schemes, your desires, your doings, let all be done to the glory of God. ಆದರೆ ಈ ಸಂದರ್ಭದಲ್ಲಿ ಪೌಲನು ಈ ವಚನವನ್ನ ಒಂದು ಸಾರ್ವತ್ರಿಕವಾದಂತ ಒಂದು ಮಾನದಂಡವಾಗಿ ಅದನ್ನ ದೇವರ
ಒಂದು ಮಗುವಿಗೆ ಅದನ್ನ ಅನ್ವಯಿಸುವುದನ್ನ ನಾವು ನೋಡ್ತೇವೆ. ನಮ್ಮ ಜೀವನದ ಎಲ್ಲ ಕ್ರಿಯೆಗಳು ಮತ್ತು ಯೋಜನೆಗಳು, ನಮ್ಮ ಆಸೆಗಳಿರ್ಬೋದು, ನಮ್ಮ ಕಾರ್ಯಗಳು ಏನೇ ಇರಲಿ, ಏನೇ ಮಾಡಲಿ, ಇವೆಲ್ಲವೂ ನಾವು ದೇವರ ಮಹಿಮೆಗೋಸ್ಕರವಾಗಿ ಮಾಡಬೇಕು ಎಂಬಂತ ವಿಚಾರವನ್ನ ಹೇಳುವುದನ್ನು ನಾವು ನೋಡ್ತೇವೆ ಈ ವಾಕ್ಯದ ಮೂಲಕವಾಗಿ. The glory of God means to honor Him as a lawgiver, Redeemer, and Creator. ದೇವರ ಮಹಿಮೆ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಏನಪ್ಪಾ ಅಂತಂದ್ರೆ, ನಾವು ಆತನನ್ನ ನಮ್ಮ ಧರ್ಮಶಾಸ್ತ್ರಜ್ಞನಾಗಿ ಅಥವಾ ನಮ್ಮ ವಿಮೋಚಕನಾಗಿ ಮತ್ತು ನಮ್ಮ ಸೃಷ್ಟಿಕರ್ತನಾಗಿ ನಾವು ಆತನನ್ನ ಗೌರವಿಸುವುದು ಎಂದರ್ಥ. This we do in public and in private life, within church and without church, inside and outside our family, in spiritual and secular field, etc., in all matters. ಇದನ್ನ ನಾವು ಸಾರ್ವಜನಿಕವಾಗಿ ಮತ್ತು ಖಾಸಗಿ ಜೀವನದಲ್ಲಿ ಮಾಡಬೇಕು. ಸಭೆಯ ಒಳಗೆ ಮತ್ತು ಸಭೆಯು ಇಲ್ಲದೆ, ಆಧ್ಯಾತ್ಮಿಕ ಮತ್ತು ಲೌಕಿಕ ಕ್ಷೇತ್ರದಲ್ಲಿ, ನಮ್ಮ ಕುಟುಂಬದ ಒಳಗೆ ಮತ್ತು ಹೊರಗೆ, ಎಲ್ಲಾ ವಿಷಯಗಳಲ್ಲಿ ಇದು ಸಾಮಾನ್ಯ ನಿಯಮವಾಗಿ ಮತ್ತು ನಾವು ಕೇವಲ ತಿನ್ನಲು ಮತ್ತು ಕುಡಿಯಲು ಮಾತ್ರ ಇದು ಸೀಮಿತವಾದದಲ್ಲ. This is considered as a general rule and not restricted just to eating and drinking only. ಆದ ಕಾರಣ ಈ ಒಂದು ನಿಯಮವನ್ನ ನಾವು ಕೇವಲ ತಿನ್ನುವುದಕ್ಕೆ, ಕುಡಿಯುವುದಕ್ಕೆ ಮಾತ್ರ ನಾವು ಅದನ್ನ ಸೀಮಿತವಾಗಿ ಅದನ್ನ ಒಳಪಡಿಸುವಂತದ್ದು ಮಾತ್ರವಲ್ಲ, ಇದೊಂದು ಸಾರ್ವತ್ರಿಕವಾದಂತಹ ಸಾಮಾನ್ಯವಾದಂತಹ ನಿಯಮವಾಗಿ ನಾವು ಇದನ್ನು ಪರಿಗಣಿಸುವಂತದ್ದಾಗಿದೆ. In many of these subjects there are advices, instructions given the scripture. ಈ ಒಂದು ವಿಷಯದ ಮೇಲೆ ನಾವು ನೋಡ್ತೇವೆ, ಸತ್ಯವೇದದ ಬೇರೆ ಇನ್ನು ಅನೇಕ ಭಾಗಗಳಲ್ಲಿ ನಮಗೆ ದೇವರು ತನ್ನ ಆತ್ಮನ ಮೂಲಕವಾಗಿ ಬೋಧಿಸುವುದನ್ನು ನಾವು ನೋಡ್ತೇವೆ. You can see very clear guidelines to the scripture for many things. ಅನೇಕ ವಿಚಾರಗಳ ಕುರಿತಾಗಿ ನಾವು ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾದಂತಹ ಮಾರ್ಗಸೂಚಿಗಳನ್ನ ನಾವು ಕಾಣ್ತೇವೆ. But for certain things there is no straight cut directions in the scripture. ಆದರೆ ಕೆಲವೊಂದು ವಿಷಯಗಳ ಕುರಿತಾಗಿ ಬಹಳ ನೇರವಾದಂತಹ ಒಂದು ಮಾರ್ಗಸೂಚಿ ಆಗಲಿ ಅಥವಾ ಒಂದು ಬೋಧನೆ ಆಗಲಿ ನಾವು ಸತ್ಯವೇದದಲ್ಲಿ ಕಾಣುವುದಿಲ್ಲ. Somebody may ask, if I smoke it is sin? ಯಾಕಂದ್ರೆ ಕೆಲವರು ಈ ರೀತಿಯಾಗಿ ಕೇಳಬಹುದು, ನಾನು ಧೂಮಪಾನ ಮಾಡಿದರೆ ಅದು ಪಾಪವೋ ಅಲ್ಲವೋ, ಬೈಬಲ್ ಅಲ್ಲಿ ಹಾಗೆ ಬರ್ದಿದೆಯಾ ಇಲ್ವಾ ಅಂತ ನೇರವಾಗಿ ಕೇಳಬಹುದು. What is sin about watching a movie? ನಾವು ಒಂದು ವೇಳೆ ನಾವು ಚಲನಚಿತ್ರವನ್ನ ನೋಡಿದ್ರೆ ಅದು ಪಾಪವೋ ಅಲ್ಲವೋ ಎಂಬುದಾಗಿ ಕೇಳಬಹುದು. Is there any particular guidelines regarding wearing ornaments? ನಾವು ಆಭರಣಗಳನ್ನ ತೊಡುವುದರ ಕುರಿತಾಗಿ ಸತ್ಯವೇದದಲ್ಲಿ ಅದಕ್ಕೇನಾದರೂ ವಿಶೇಷವಾದಂತಹ ಮಾರ್ಗಸೂಚಿಗಳೇನಾದ್ರೂ ಕೊಡಲ್ಪಟ್ಟಿವೆ ಏನು ಅಂತ ಕೇಳಬಹುದು. So for many subjects there are no direct guidelines or instructions given in the scripture. ಆದ ಕಾರಣ ಸತ್ಯವೇದದಲ್ಲಿ ಈ ರೀತಿಯಾಗಿ ಅನೇಕ ವಿಷಯಗಳಿಗೆ ನೇರವಾದಂತಹ ಒಂದು ಸಲಹೆಗಳಾಗಲಿ ಅಥವಾ ಮಾರ್ಗಸೂಚಿಗಳಾಗಿ ನಾವು ಬೋಧನೆಗಳಾಗಿ ನಾವು ಕಾಣುವುದಿಲ್ಲ. There comes this rule. ಇಲ್ಲಿ ನಾವು ಈ ಒಂದು ನಿಯಮವನ್ನ ನಾವು ನೋಡ್ತೇವೆ. ಇಲ್ಲಿ when you are in struggle to find out the reason or any guidelines of scripture, this rule come and play there. ಆದ ಕಾರಣ ಅಲ್ಲಿ ಆ ಒಂದು ಸಂದರ್ಭಗಳಲ್ಲಿ ನಾವು ನಿರ್ದಿಷ್ಟವಾದಂತಹ ಒಂದು ನಿಯಮವನ್ನು ನಾವು ಕಾಣದೆ ಬರುವಾಗ ಈ ವಾಕ್ಯ ಅಲ್ಲಿ ಪ್ರಯೋಗಕ್ಕೆ ಬರುವಂತದ್ದಾಗಿದೆ. We need to ask ourselves that am I pleasing God, glorifying God by doing this, by seeing this, walking this, things like that. ಆದ ಕಾರಣ ಈ ಒಂದು ಸಂದರ್ಭಗಳಲ್ಲಿ ನಾವು ಈ ಒಂದು ಪ್ರಶ್ನೆ ನಮಗೆ ನಾವು ಕೇಳಿಕೊಂಡು ನಾವು ಪರೀಕ್ಷಿಸಿಕೊಳ್ಳಬೇಕು. ನಾನು ಈ ಕೆಲಸವನ್ನು ಮಾಡುವುದರ ಮೂಲಕವಾಗಿ ನಾನು ದೇವರ ನಾಮವನ್ನ ಮಹಿಮೆ ಪಡಿಸ್ತಾ ಇದ್ದೇನೋ, ಆತನ ನಾಮಕ್ಕೆ ಘನತೆಯನ್ನು ತರುತ್ತಾ ಇದ್ದೇನೋ ಇಲ್ಲವೋ ಎಂಬುದಾಗಿ ನಮ್ಮನ್ನೇ ನಾವು ಕೇಳಿಕೊಳ್ಳಬೇಕಾದಂತ ಪ್ರಶ್ನೆ ಆಗಿದೆ. Because the glory of God was the end of creation. ಯಾಕಂದ್ರೆ ದೇವರ ಮಹಿಮೆ ಎನ್ನುವಂಥದ್ದು ಅದು ಸೃಷ್ಟಿಯ ಅಂತ್ಯವಾಗಿರುವಂತದ್ದಾಗಿದೆ.
The Lord has made all things for himself. Proverbs 16:4. ನಾವು ನೋಡ್ತೇವೆ ಜ್ಞಾನೋಕ್ತಿಗಳು 16:4 ವಚನದಲ್ಲಿ ದೇವರು ಎಲ್ಲವನ್ನು ತನಗಾಗಿಯೇ ಮಾಡಿದವನಾಗಿದ್ದಾನೆ. All things means everything, every creation, every creature God created for his glory, for himself. ಎಲ್ಲವನ್ನು ಎಂಬುದಾಗಿ ನಾವು ಹೇಳುವಾಗ ನಾವು ಸೃಷ್ಟಿಯಲ್ಲಿ ಕಾಣುವಂತ ಸಕಲ ಜೀವ ಜಂತುಗಳ ರಾಶಿಗಳು ಸೃಷ್ಟಿಯ ಸಕಲವೂ ಸಹ ಅದು ಆತನ ಮಹಿಮೆಗೋಸ್ಕರವಾಗಿ ತನಗಾಗಿ ಆತನು ಮಾಡಿದವುಗಳಾಗಿವೆ. In Romans 2:16 we read, God judges the secrets of men by Christ Jesus. ನಾವು ನೋಡ್ತೇವೆ ರೋಮಾಪುರದ ಪತ್ರಿಕೆ 2ನೇ ಅಧ್ಯಾಯ ಅದರ 16ನೇ ವಚನದಲ್ಲಿ ನಾವು ನೋಡ್ತೇವೆ ಈ ಕ್ರಿಸ್ತ ಯೇಸುವಿನ ಮೂಲಕ ದೇವರು ಮನುಷ್ಯರ ರಹಸ್ಯಗಳನ್ನ ನ್ಯಾಯ ತೀರ್ಪಿಸುವಂತವನಾಗಿದ್ದಾನೆ. See, we the human beings judge according to the external manifestations and evidences. ಮನುಷ್ಯರಾದ ನಾವು ಬಾಹ್ಯ ಅಭಿವ್ಯಕ್ತಿಗಳು ಮತ್ತು ಪುರಾವೆಗಳ ಪ್ರಕಾರವಾಗಿ ನಾವು ತೀರ್ಪು ನೀಡುವಂತವರಾಗಿದ್ದೇವೆ. In the process of many false things were appeared to be true and vice versa. ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ತೊಡಗಿಸಿಕೊಳ್ಳುವಾಗ ಅನೇಕ ಸುಳ್ಳು ವಿಷಯಗಳು ನಿಜವೆಂದು ನಮಗೆ ತೋರ್ತವೆ ಮತ್ತು ಇದಕ್ಕೆ ವಿರುದ್ಧವಾಗಿ ಕಂಡು ಬರುವಂತದಾಗಿದೆ. We try to collect evidences to present before the judge. ಆದ್ರಿಂದ ನಾವು ನ್ಯಾಯಾಧೀಶನ ಮುಂದೆ ನಾವು ಪುರಾವೆಗಳನ್ನ ತೋರಿಸುವುದಕ್ಕೋಸ್ಕರವಾಗಿ ಅನೇಕ ಪ್ರಕಾರವಾದಂತ ಕಾರ್ಯಗಳನ್ನ ನಾವು ಕಾರ್ಯ ಚಟುವಟಿಕೆಗಳಲ್ಲಿ ನಾವು ತೊಡಗಿಸಿಕೊಳ್ತೇವೆ. The court of this world needs only evidences. ಈ ಒಂದು ನ್ಯಾಯಸ್ಥಾನಕ್ಕೆ ಅಥವಾ ನ್ಯಾಯಾಲಯಕ್ಕೆ ಬೇಕಾಗಿರುವಂತ ಬಹಳ ಪ್ರಾಮುಖ್ಯವಾದಂತ ವಿಚಾರವೇನಪ್ಪಾ ಅಂತಂದ್ರೆ ಪುರಾವೆಗಳು ಅಥವಾ ಅದಕ್ಕೆ ಬೇಕಾಗಿರುವಂತ ಈ ಒಂದು ನ್ಯಾಯ ತೀರಿಸುವುದಕ್ಕೋಸ್ಕರವಾಗಿ ಬೇಕಾಗಿರುವಂತ ಆಧಾರವಾಗಿರುವಂತ ಪುರಾವೆಗಳಾಗಿವೆ. So people create evidences and also they bring false witnesses to win the case. ಹೀಗೆ ಅವರ ಈ ಒಂದು ವಾದವನ್ನ ಗೆಲ್ಲುವುದಕ್ಕೋಸ್ಕರವಾಗಿ ನ್ಯಾಯಸ್ಥಾನದ ನ್ಯಾಯಪೀಠಕ್ಕೆ ಜನರು ಅನೇಕ ಪುರಾವೆಗಳನ್ನ ತರ್ತಾರೆ, ಮಾತ್ರವಲ್ಲದೆ ಸುಳ್ಳು ಸಾಕ್ಷಿಗಳನ್ನ ಅವರು ತಯಾರು ಮಾಡ್ತಾರೆ. Nobody can do that before the judgment seat of Christ. ಆದರೆ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಾರು ಇಂತಹ ಒಂದು ಕೆಲಸವನ್ನ ಮಾಡುವುದಕ್ಕೆ ಸಾಧ್ಯವಿಲ್ಲ. Because not only outward actions, good or bad, but the innermost hidden and secret of internal desires and designs, intentions, schemes, passions, imaginations, contrivances, lust, etc. will be brought to light. ಯಾಕಂದ್ರೆ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಮ್ಮ ಎಲ್ಲ ಬಾಹ್ಯ ಕ್ರಿಯೆಗಳು ಒಳ್ಳೆಯದಾಗಲಿ ಕೆಟ್ಟದ್ದು ಮಾತ್ರವಲ್ಲ, ಆಂತರಿಕವಾದಂತ ಆಸೆಗಳು, ವಿನ್ಯಾಸಗಳು, ಉದ್ದೇಶಗಳು, ಯೋಜನೆಗಳು, ನಮ್ಮ ಉತ್ಸಾಹಗಳು, ಕಲ್ಪನೆಗಳು, ತಂತ್ರಗಳು, ಕಾಮನೆಗಳು, ಆಲೋಚನೆಗಳು ಇತ್ಯಾದಿಗಳಿನ ಒಳಗಿನ ಅತ್ಯಂತ ಗುಪ್ತ ಮತ್ತು ರಹಸ್ಯವನ್ನ ಬೆಳಕಿಗೆ ತರುವಂತದಾಗಿರುತ್ತದೆ. Here the judge will not ask for any evidences. ಇಲ್ಲಿ ನ್ಯಾಯಾಧೀಶನಾದಂತ ಯೇಸು ಕ್ರಿಸ್ತನು ನಮಗೆ ಪುರಾವೆಗಳನ್ನ ಸಾಬೀತುಪಡಿಸುವುದಕ್ಕೋಸ್ಕರವಾಗಿ ತರುವುದಕ್ಕೆ ಕೇಳುವುದಿಲ್ಲ. There is no witness box before the judgment seat of Christ. ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಅಲ್ಲಿ ಯಾರು ನಮಗೋಸ್ಕರವಾಗಿ ಸಾಕ್ಷಿ ಹೇಳುವುದಕ್ಕೆ ನಿಲ್ಲುವುದಿಲ್ಲ. There is no advocates for or against a particular person standing before the judgment seat of Christ. ಮಾತ್ರವಲ್ಲದೆ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಾವು ನಿಲ್ಲುವಾಗ ನಮ್ಮ ಪರವಾಗಿ ವಾದ ವಿವಾದವನ್ನ ಅಥವಾ ಮನ್ನಣೆಯನ್ನ ಮಾಡುವುದಕ್ಕೋಸ್ಕರವಾಗಿ ಒಬ್ಬ ವಕೀಲನು ಇರುವುದಿಲ್ಲ. So please don't be under that impression that somebody will be there before judgment seat for me to plead.
ಆದ ಕಾರಣ ದಯಮಾಡಿ ಈ ಒಂದು ಭ್ರಮೆಯಲ್ಲಿ ನೀವು ಇರಬಾರದು. ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಾನು ನಿಲ್ಲುವಾಗ ನನಗೋಸ್ಕರವಾಗಿ ವಾದ ಮಂಡಿಸುವುದಕ್ಕೋಸ್ಕರವಾಗಿ ಒಬ್ಬ ವಕೀಲನು ಇರ್ತಾನೆ ಎಂಬುದಾಗಿ. Because the Spirit of God declared in Ecclesiastes chapter 12:14 that for God will bring every deed into judgment with every secret thing, whether good or evil. ಯಾಕಂದ್ರೆ ಪ್ರಸಂಗಿ ಪುಸ್ತಕ 12ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುತ್ತೇವೆ, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನ ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನ ಗುರಿ ಮಾಡುವವನು. We need not bring any evidences. ನಾವು ಆತನ ನ್ಯಾಯಸ್ಥಾನದ ಬಳಿ ಪುರಾವೆಗಳನ್ನ ತರಬೇಕಾದಂತ ಅವಶ್ಯಕತೆ ಇಲ್ಲ. Nobody need to plead for our case. ನಮ್ಮ ಪರವಾಗಿ ನಮಗೆ ವಾದವನ್ನ ಮನ್ನಣೆ ಮಾಡುವುದಕ್ಕೋಸ್ಕರವಾಗಿ ಅಥವಾ ನಮ್ಮ ವಾದವನ್ನ ಪ್ರತಿಪಾದಿಸುವುದಕ್ಕೋಸ್ಕರವಾಗಿ ಯಾವ ಒಬ್ಬ ವಕೀಲನ ಅವಶ್ಯಕತೆ ಇಲ್ಲ. Because the scripture says that God will bring every deed into judgment. ಯಾಕಂದ್ರೆ ಸತ್ಯವೇದ ನಮಗೆ ಬಹಳ ಸ್ಪಷ್ಟವಾಗಿ ಹೇಳುವಂತದ್ದು, ದೇವರು ತಾನೇ ಸ್ವತಃ ನಾವು ಮಾಡಿದಂತ ಎಲ್ಲ ಕಾರ್ಯಗಳನ್ನ ಆತನು ನ್ಯಾಯಸ್ಥಾನದ ಮುಂದೆ ಅದನ್ನ ತರುವಂತವನಾಗಿದ್ದಾನೆ ಅಥವಾ ಅದನ್ನ ತೆರೆಯುವಂತವನಾಗಿದ್ದಾನೆ. God will bring every secret thing, whether good or evil. We did not bring. ದೇವರು ನಾವು ಮಾಡುವಂತ ಪ್ರತಿಯೊಂದು ಗುಪ್ತವಾದ ರಹಸ್ಯವಾದಂತ ಕಾರ್ಯಗಳನ್ನ ಆತನು ಬೆಳಕಿಗೆ ತರುವಂತವನಾಗಿದ್ದಾನೆ. ನಾವು ಅದನ್ನ ತರುವಂತ ಅವಶ್ಯಕತೆ ಇಲ್ಲ. Because this is a case of judgment. Of course, this portion is from Old Testament. ನಾವು ನೋಡ್ತೇವೆ ಈ ಒಂದು ನ್ಯಾಯ ತೀರ್ಪು ಅದು ಹಳೆ ಒಡಂಬಡಿಕೆಯಿಂದ ಬರುವಂತದ್ದಾಗಿದೆ. But it is equally applicable to the judgment seat of Christ. ಆದರೆ ಇದು ಯೇಸು ಕ್ರಿಸ್ತನ ನ್ಯಾಯಸ್ಥಾನಕ್ಕೆ ಬಹಳ ಸಮವಾಗಿ ಅನ್ವಯವಾಗುವಂತ ವಿಚಾರವಾಗಿದೆ. The character of a person consists of both of his motives and principles. ಒಬ್ಬ ವ್ಯಕ್ತಿಯ ಒಂದು ಉದ್ದೇಶ ಮಾತ್ರವಲ್ಲದೆ ಅವನು ಆ ಒಂದು ಉದ್ದೇಶವನ್ನ ಯಾವ ಒಂದು ಗುರಿಯಲ್ಲಿ ಇಟ್ಟುಕೊಂಡು ಅದನ್ನ ಮಾಡ್ತಾ ಇದ್ದಾನೆ, ಆ ಒಂದು ಕೆಲಸ ಕಾರ್ಯಗಳು ಎಂಬಂಥದ್ದು ಇವೆರಡೂ ಸಹ ಬಹಳ ಪ್ರಾಮುಖ್ಯವಾಗಿ ಒಬ್ಬ ವ್ಯಕ್ತಿಯಲ್ಲಿ ನಾವು ಕಾಣುವಂತ ವಿಚಾರಗಳು. Because the people can see only the external contact. ಯಾಕಂದ್ರೆ ಜನರು ನಮ್ಮನ್ನು ನೋಡುವಾಗ ನಮ್ಮ ಹೊರಗಿನ ತೋರಿಕೆ ಅಥವಾ ಹೊರಗೆ ನಮಗೆ ಕಾಣುವಂತ ಬಾಹ್ಯವಾಗಿ ಕಾಣುವಂತ ವಿಚಾರಗಳನ್ನ ಮಾತ್ರ ಅವರು ಅದನ್ನ ನೋಡಿ ಅದ್ರ ಮೇಲೆ ಅವರು ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ. We see the people with the clean heart and pure motive are often persecuted and executed. ಅನೇಕ ಬಾರಿ ನಾವು ಒಳಗಿನ ಒಂದು ವ್ಯಕ್ತಿ ಶುದ್ಧವಾದಂತಹ ಹೃದಯವನ್ನು ಇಟ್ಟುಕೊಂಡು ಅಥವಾ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಕಾರ್ಯ ಕೆಲಸಗಳನ್ನ ಮಾಡುವಂತದನ್ನ ನಾವು ಕಾಣುವುದಿಲ್ಲ. While unprincipled and corrupt are accepted and honored. ಹೀಗೆ ನಾವು ನೋಡುತ್ತೇವೆ ಈ ಒಂದು ಇಂಥ ಒಂದು ಭ್ರಷ್ಟರಾದಂತ ಒಂದು ತತ್ವರಹಿತವಾದಂತ ಜನರನ್ನ ಅನೇಕ ಬಾರಿ ಲೋಕದವರು ಸ್ವೀಕರಿಸುವಂತವರಾಗಿರ್ತಾರೆ, ಅಂತವರನ್ನ ಗೌರವಿಸುವಂತವರಾಗಿರ್ತಾರೆ. Today people may honor or admire a person in this world for what he has done for the Lord. ಇಂದು ಜನರು ಈ ಜಗತ್ತಿನ ಒಬ್ಬ ವ್ಯಕ್ತಿಯನ್ನ ಕರ್ತನಿಗಾಗಿ ಮಾಡಿದ ಕಾರ್ಯಕ್ಕಾಗಿ ಗೌರವಿಸಬಹುದು ಅಥವಾ ಮೆಚ್ಚಬಹುದು. We often hear great things about in the funeral meetings about the dead person, so many great things he had done and all. ಕೆಲವೊಮ್ಮೆ ಒಬ್ಬ ಮನುಷ್ಯನು ನಿಧನ ಹೊಂದಿದಾಗ, ತೀರಿ ಹೋದಾಗ ಆ ವ್ಯಕ್ತಿ ಅವನ ಜೀವನದಲ್ಲಿ ಯಾವ ರೀತಿಯಾಗಿ ಒಳ್ಳೆ ಕಾರ್ಯಗಳನ್ನ ಮಾಡಿದನು ಎಂಬುದಾಗಿ ಅನೇಕರು ಅವನ ಕುರಿತಾಗಿ ಒಳ್ಳೆ ವಿಚಾರಗಳನ್ನ ಹೇಳುವುದನ್ನು ನಾವು ಕೇಳಿರಬಹುದು. So people may honor or admire a person in this world for what he has done for the Lord.
ಆದ ಕಾರಣ ಒಬ್ಬ ವ್ಯಕ್ತಿ ಅವನು ಏನೇನು ಕಾರ್ಯಗಳನ್ನು ಮಾಡಿದನೋ ಅದರ ಮೇಲೆ ಆಧಾರಿತವಾಗಿ ಜನರು ಅವನನ್ನ ಸನ್ಮಾನಿಸಬಹುದು ಅಥವಾ ಅವನಿಗೆ ವಿರುದ್ಧವಾಗಿ ಮಾತನಾಡಬಹುದು. At the same time, many have gone behind the curtain unnoticed or unattended. ಅದೇ ಸಮಯದಲ್ಲಿ ಅನೇಕರು ಪರದೆಯ ಹಿಂದೆ ಗಮನಕ್ಕೆ ಬಾರದೆ ಅಥವಾ ಗಮನಿಸದೆ ಹೋಗಿದ್ದಾರೆ. But when Jesus the judge exposed the motive of words and deeds done on earth, many losers while all on earth are going to be gainers. ಆದರೆ ನ್ಯಾಯಾಧಿಪತಿಯಾದಂತ ಯೇಸು ಭೂಮಿಯ ಮೇಲೆ ಮಾಡಿದ ಮಾತುಗಳು ಮತ್ತು ಕಾರ್ಯಗಳ ಉದ್ದೇಶವನ್ನ ಬಹಿರಂಗಪಡಿಸುವಾಗ ಭೂಮಿಯ ಮೇಲಿನ ಅನೇಕ ಸೋತವರು ಎಂಬುದಾಗಿ ನಾವು ಪರಿಗಣಿಸುವಂತವರು ಅಂತವರು ಆ ದಿನದಲ್ಲಿ ಅವರು ಬಹಳ ಲಾಭಶಾಲಿಗಳಾಗಿರುವಂತದನ್ನು ನಾವು ಕಾಣ್ತೇವೆ. Only on the other shore we are going to see who we are on this earth. ಆ ಒಂದು ದಡದಲ್ಲಿ ಮಾತ್ರ ನಾವು ಹೋಗುವಾಗ ನಾವು ಯಾರಾಗಿದ್ದೇವೆ, ನಾವು ಗೆದ್ದವರ ಸೋತವರ ಎಂಬಂತ ವಿಚಾರವನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳುವುದಕ್ಕೆ ಸಾಧ್ಯ. So we have seen 4 criteria of the judgment seat of Christ. ಹೀಗೆ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಕುರಿತಾಗಿರುವಂತ ಬಹಳ ಪ್ರಾಮುಖ್ಯವಾದಂತ ಮಾನದಂಡಗಳನ್ನ ನಾವು ಈಗಾಗಲೇ ಗಮನಿಸಿಕೊಂಡಿದ್ದೇವೆ. So it is important to note those areas to be examined for the awards which are eternal. ಮಾತ್ರವಲ್ಲದೆ ನಮಗೆ ಕೊಡಲ್ಪಡುವಂತ ಬಹುಮಾನ, ನಿತ್ಯತ್ವಕ್ಕೂ ಕೊಡಲ್ಪಡುವಂತ ಆ ಒಂದು ಬಹುಮಾನದ ಕುರಿತಾಗಿರುವಂತ ಮಾನದಂಡಗಳು ಯಾವ ರೀತಿಯಾಗಿ ಆತನು ಪರಿಗಣಿಸುತ್ತಾನೆ ಎಂಬಂತ ವಿಚಾರಗಳನ್ನು ನಾವು ನೋಡಿಕೊಳ್ಳುವುದು ಬಹಳ ಮುಖ್ಯವಾದದ್ದು. So we have listed 12 of those areas. This is adapted from the book of Just Before Heaven, the Judgment Seat of Christ. ಹೀಗೆ ನಾವು ಈ ಒಂದು ವಿಚಾರಕ್ಕೆ ಸಂಬಂಧವಾಗಿ 12 ಮಾನದಂಡಗಳನ್ನ ನಾವು ಇಲ್ಲಿ ಪರಿಗಣನೆಗೆ ತಂದುಕೊಂಡಿದ್ದೇವೆ. ಇದು ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಆತನು ಪರಿಗಣಿಸುವಂತ ಮಾನದಂಡಗಳಾಗಿರ್ತವೆ. So, we have already seen that criteria, basic criteria for judgment seat of Christ, and this is the areas to be examined for the awards which are eternal. ಹೀಗೆ ನಾವು ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಬಹಳ ಮೂಲಭೂತವಾದಂತ 4 ಮಾನದಂಡಗಳನ್ನ ನಾವು ಈಗಾಗಲೇ ನೋಡಿಕೊಂಡಿದ್ದೇವೆ. ಅದೇ ಸಮಯದಲ್ಲಿ ನಮಗೆ ಈ ಒಂದು ನ್ಯಾಯಸ್ಥಾನದ ಮುಂದೆ ನಮಗೆ ಲಭಿಸುವಂತ ನಮ್ಮ ಕೆಲಸ ಕಾರ್ಯಗಳ ಮೇಲೆ ಆಧಾರಿತವಾಗಿ ನಮಗೆ ಲಭಿಸುವಂತ ಆ ಒಂದು ಬಹುಮಾನಕ್ಕೆ ಆಧಾರವಾಗಿ ಇರುವಂತ ಮಾನದಂಡಗಳು, ಬಹುಮಾನ ಯಾವ ಆಧಾರದ ಮೇಲೆ ನಮಗೆ ಕೊಡಲ್ಪಡುತ್ತದೆ ಎಂಬಂತ ವಿಚಾರವನ್ನ ನಾವು ಇಲ್ಲಿ ನೋಡುವಂತದ್ದಾಗಿದೆ. Because the rewards will be awarded after the judgment seat of Christ. ಯಾಕಂದ್ರೆ ಈ ಬಹುಮಾನವೆಲ್ಲವೂ ಯೇಸು ಕ್ರಿಸ್ತನ ಮುಂದೆ, ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಆತನ ನ್ಯಾಯವಿಧಿ ಆದ ನಂತರ ನಮಗೆ ಕೊಡಲ್ಪಡುವಂತದ್ದಾಗಿದೆ. Of course, we are not doing or anything for the reward. ಹೌದು, ಅದೇ ಸಮಯದಲ್ಲಿ ಈ ಒಂದು ಬಹುಮಾನಕ್ಕೋಸ್ಕರವಾಗಿ ವಿಶೇಷವಾಗಿ ನಾವೇನು ಮಾಡುತ್ತಾ ಇಲ್ಲ ಇಲ್ಲಿ. But when we do something or say something, God will reward. ಆದರೆ ನಾವು ಏನೇ ಮಾಡಿದ್ರು, ಏನೇ ನಾವು ಮಾತನಾಡಿದ್ರು ಅದಕ್ಕೆ ಅನುಗುಣವಾಗಿ ತಕ್ಕ ಪ್ರತಿಫಲವನ್ನು ದೇವರು ಕೊಡುವಂತವನಾಗಿದ್ದಾನೆ. So number 1 is our testimony for Christ. ಮೊದಲನೇದಾಗಿ ನಾವು ನೋಡ್ತೇವೆ ಕ್ರಿಸ್ತನಿಗಾಗಿ ಇರುವಂತ ನಮ್ಮ ಸಾಕ್ಷಿ. I just reading out, there is no need of any explanation. That is Philippians 2:16. ನಾನು ಇದಕ್ಕೆ ವಿವರಣೆಯನ್ನು ಕೊಡುವುದಕ್ಕೆ ನಾನು ಬಯಸುವುದಿಲ್ಲ. ಅದರಿಂದ ನಾನು ನೇರವಾಗಿ ಒಂದೊಂದಾಗಿ ಇರುವಂತಹ ಮಾನದಂಡಗಳನ್ನು ನಾನು ಹೇಳ್ತಾ ಹೋಗ್ತಾ ಇದ್ದೇನೆ. ಇದನ್ನ ಫಿಲಿಪ್ಪಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಇದಕ್ಕೆ ನೋಡ್ತೇವೆ. Your testimony mainly not within the church but outside the church. That is what we mean by testimony. ಸಾಕ್ಷಿ ಎಂಬುದಾಗಿ ನಾವು ಹೇಳುವಾಗ ಸಭೆಯ ಒಳಗೆ ಇರುವಂತ ಸಾಕ್ಷಿ ಮಾತ್ರವಲ್ಲ, ಸಭೆಯ ಹೊರಗೆ ನಾವು ಯಾವ ರೀತಿಯಾಗಿ ನಾವು ಸಾಕ್ಷಿಯಾಗಿದ್ದೇವೆ ಎಂಬುದು ಬಹಳ ಪ್ರಾಮುಖ್ಯ. Because we read in Acts that when the power will come upon you, you will become witnesses. ಯಾಕಂದ್ರೆ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡುತ್ತೇವೆ, ದೇವರ ಆತ್ಮನು ನಿಮ್ಮ ಮೇಲೆ
ಬರುವಾಗ ಇಳಿದು ಬರುವಾಗ ನೀವು ಲೋಕದ ಕಟ್ಟ ಕಡೆಗಳಿಗೆ ಸಾಕ್ಷಿಗಳಾಗುವಿರಿ. And the verse finishes the uttermost parts of the world. ಆ ಒಂದು ವಾಕ್ಯ ಅಂತ್ಯಗೊಳ್ಳುವಂಥದ್ದು ಲೋಕದ ಕಟ್ಟ ಕಡೆಯವರೆಗೂ. That is the testimony. We give the testimony either in the church or anywhere, but the testimony will be a part of the judgment. What kind of testimony? How much was genuine? All will be judged before the judgment seat of Christ. ಆದ ಕಾರಣ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಾವು ಎಂತ ಒಂದು ಸಾಕ್ಷಿಯನ್ನ ಕೊಟ್ಟಿದ್ದೇವೆ ಲೋಕದ ಕಟ್ಟ ಕಡೆಯವರೆಗೆ ಎಂಬುದನ್ನ ದೇವರು ಆತನು ಪರಿಗಣಿಸುವಂತವನಾಗಿರುವಂತವನಾಗಿದ್ದಾನೆ. In this world, people may appreciate your testimony, your phrases, language, and your song, everything. ಈ ಲೋಕದಲ್ಲಿ ಜನರು ನಿಮ್ಮ ಸಾಕ್ಷಿಯನ್ನ ಅವರು ಅಂಗೀಕರಿಸಬಹುದು, ಅನೇಕ ರೀತಿಯಾಗಿ ಅವರು ಅದನ್ನು ಅಂಗೀಕರಿಸಬಹುದು. But our testimony is going to be examined. ಆದರೆ ನಮ್ಮ ಸಾಕ್ಷಿಯನ್ನ ಯೇಸು ಕ್ರಿಸ್ತನು ಪರಿಶೀಲನೆ ಮಾಡುವಂತವನಾಗಿರುತ್ತಾನೆ. Now, second is suffering for Christ. 1 Peter 4:13, Matthew 5:10, Luke 6:22-23. ಎರಡನೇದಾಗಿ ನಾವು ನೋಡ್ತೇವೆ ಕ್ರಿಸ್ತನಿಗಾಗಿ ನಾವು ಅನುಭವಿಸುವಂತ ಕಷ್ಟಾನುಭವಗಳು. ಇದನ್ನ ಕುರಿತಾಗಿ ನಾವು ನೋಡ್ತೇವೆ 1 ಪೇತ್ರ 4ನೇ ಅಧ್ಯಾಯ 13ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 10ನೇ ವಚನ, ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 22-23ನೇ ವಚನಗಳಲ್ಲಿ ನಾವು ನೋಡ್ತೇವೆ. So we have given this for your study further. ಇವುಗಳನ್ನ ನಾವು ನಿಮ್ಮ ಮುಂದಿನ ವೇದ ಅಭ್ಯಾಸಕ್ಕೋಸ್ಕರವಾಗಿ ನಾವು ಇದನ್ನ ನಿಮಗೆ ರೆಫರೆನ್ಸ್ ಆಗಿ ಕೊಡ್ತಾ ಇದ್ದೀವಿ. Our faithfulness to Christ. ಕ್ರಿಸ್ತನಿಗೋಸ್ಕರವಾಗಿರುವಂತ ನಮ್ಮ ನಂಬಿಗಸ್ತಿಕೆ. Our service for church. Christ, sorry. ಕ್ರಿಸ್ತನಿಗಾಗಿ ನಾವು ಮಾಡುವಂತ ಸೇವೆ. Our generosity for Christ. ಕ್ರಿಸ್ತನಿಗಾಗಿ ನಮ್ಮ ಔದಾರ್ಯ, ನಾವು ಉದಾರ ಮನಸ್ಸಿನಿಂದ ಮಾಡುವಂತ ಎಲ್ಲ ಉದಾರವಾದಂತ ಔದಾರ್ಯಗಳು. Our exercise of spiritual gifts. ಮಾತ್ರವಲ್ಲದೆ ನಾವು ನಮ್ಮ ಆತ್ಮೀಕ ವರಗಳನ್ನ ಯಾವ ರೀತಿಯಾಗಿ ನಾವು ಅದನ್ನು ಬಳಸಿಕೊಳ್ತೇವೆ. Our self-discipline for Christ. ಕ್ರಿಸ್ತನಿಗಾಗಿ ನಾವು ನಮ್ಮನ್ನೇ ನಾವು ಶಿಸ್ತುಬದ್ಧರಾಗಿ ಸ್ವಶಿಸ್ತುಗೊಳಿಸುವಂತ ಕಾರ್ಯಗಳು. Our leading souls to Christ. ನಾವು ಕ್ರಿಸ್ತನ ಬಳಿಗೆ ನಡೆಸುವಂತ ಆತ್ಮಗಳು. Our love for the appearance of Christ. ಕ್ರಿಸ್ತನಿಗಾಗಿ ಕಾಣಿಸಿಕೊಳ್ಳುವಂತ ನಮ್ಮ ಪ್ರೀತಿ. Our measure of judgment. ನಮ್ಮ ನ್ಯಾಯ ತೀರ್ಪಿನ ಅಳತೆ. Our sowing in flesh or in spirit. ನಾವು ಮಾಡುವಂತ ಬಿತ್ತನೆ ಅದು ದೇಹದಲ್ಲಿ ಆಗಿರಲಿ ಅಥವಾ ಆತ್ಮದಲ್ಲಿ ಆಗಿರಲಿ. All these are to be examined before the judgment seat of Christ. ಈ ಎಲ್ಲ ಸಂಗತಿಗಳನ್ನ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಾವು ಪರಿಶೀಲಿಸಲ್ಪಡುವಂತ ವಿಚಾರಗಳಾಗಿರುತ್ತವೆ. So we cannot escape him. ಆದ ಕಾರಣ ನಾವು ಈ ಒಂದು ಮಾನದಂಡಗಳಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. He is watching, he is seeing everything. He is an eye, a wide eye, and naked eye. ಆದ ಕಾರಣ ನಾವು ನೋಡ್ತೇವೆ ದೇವರು ನಮ್ಮನ್ನು ದೃಷ್ಟಿಸಿ ನೋಡುವಂತವನಾಗಿದ್ದಾನೆ. ಮಾತ್ರವಲ್ಲದೆ ನಾವಿರುವಂತ ಪರಿಸ್ಥಿತಿಯನ್ನು ಆತನು ಚೆನ್ನಾಗಿ ಬಲ್ಲವನಾಗಿದ್ದಾನೆ. We are not living for rewards. ನಾವು ಕೇವಲ ಬಹುಮಾನಗಳಿಗೋಸ್ಕರವಾಗಿ ಮಾತ್ರ ನಾವು ಜೀವಿಸ್ತಾ ಇಲ್ಲ. We are living because God saved us. ದೇವರು ನಮ್ಮನ್ನು ರಕ್ಷಿಸಿದರ ನಿಮಿತ್ತವಾಗಿ ನಾವು ಇವತ್ತು ಬದುಕುವಂತವರಾಗಿದ್ದೇವೆ. Because we saved, that's why we do good deeds and we say good speaks and testimony and everything, because we are saved. ನಾವು ರಕ್ಷಣೆ ಹೊಂದಿದರ ನಿಮಿತ್ತವಾಗಿ ನಾವು ಒಳ್ಳೆ ಕಾರ್ಯಗಳನ್ನ ಅಂದ್ರೆ ದೇವರಿಗೋಸ್ಕರವಾಗಿ ನಾವು ಉತ್ತಮವಾದ ಕೆಲಸ ಕಾರ್ಯಗಳನ್ನ ನಾವು ಮಾಡುವಂತವರಾಗಿದ್ದೇವೆ. But God is a righteous God. ಯಾಕಂದ್ರೆ ನಾವು ಆರಾಧಿಸುವಂತ ದೇವರು ಆತನು ನೀತಿ ಸ್ವರೂಪನಾಗಿದ್ದಾನೆ.
He doesn't want to be a debtor to anybody. ಆತನು ಯಾರಿಗೂ ಸಾಲಗಾರನಲ್ಲ. If he gives wages for sin, that is death, ಆತನು ಪಾಪದ ಸಂಬಳವಾಗಿ ಮರಣವನ್ನ ಕೊಡುವುದಾದರೆ, for every action we give reward for us also. ಆತನು ನಾವು ಮಾಡುವಂತ ಪ್ರತಿಯೊಂದು ಕಾರ್ಯಗಳಿಗೆ ತಕ್ಕ ಬಹುಮಾನವನ್ನು ಆತನು ಕೊಡುವಂತವನಾಗಿದ್ದಾನೆ. So one day he is going to reward according to deeds, or words, and everything, our thoughts, our motive. ಆದ ಕಾರಣ ಒಂದು ದಿನ ಬರುತ್ತದೆ, ಆತನು ನಾವು ಮಾತನಾಡಿದಂತ ಪ್ರತಿಯೊಂದು ಮಾತುಗಳಿಗೂ, ನಾವು ಮಾಡಿದಂತ ಪ್ರತಿಯೊಂದು ಕಾರ್ಯಗಳಿಗೂ, ಅದು ಯಾವ ಉದ್ದೇಶವನ್ನು ನಾವು ಇಟ್ಟುಕೊಂಡು ನಾವು ಮಾಡಿದೆವು ಎಂಬಂತ ವಿಚಾರಗಳ ಮೇಲೆ ಆತನು ನಮಗೆ ಬಹುಮಾನವನ್ನು ಕೊಡುವಂತವನಾಗಿರ್ತಾನೆ. But let us have a life which is pleasing to God. ಆದ ಕಾರಣ ನಾವು ಜೀವಿಸುವಂತ ಈ ಒಂದು ಜೀವನ ದೇವರಿಗೆ ಮೆಚ್ಚುಗೆಯಾದಂತ ಒಂದು ಜೀವನವಾಗಿರಲಿ. We don't need to try to please the organizations, etc., etc. ಆದ ಕಾರಣ ನಾವು ಸೇವಿಸುವಂತ ಸೇವಾ ಸಂಸ್ಥೆ ಆಗಲಿ, ಒಂದು ಸಭೆ ಆಗಲಿ, ಅಥವಾ ಇನ್ನಿತರ ಯಾವುದೇ ಒಂದು ಸಂಸ್ಥೆ ಆಗಲಿ, ಅವರನ್ನ ನಾವು ಮೆಚ್ಚಿಸುವುದಕ್ಕೋಸ್ಕರವಾಗಿ ನಾವು ಜೀವಿಸಬೇಕಾದಂತ ಅವಶ್ಯವಿಲ್ಲ. Our ultimate goal is to please God and please God and please God. ನಮ್ಮ ಅಂತಿಮವಾದಂತ ಗುರಿ ಕೇವಲ ದೇವರನ್ನ ಮಾತ್ರ ಮೆಚ್ಚಿಸುವಂತದ್ದಾಗಿರಲಿ. Let's pray. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Father, we thank you for this blessed evening time. ತಂದೆ, ಅನುಗ್ರಹಿಸಲ್ಪಟ್ಟಂತ ಈ ಒಳ್ಳೆಯ ಸಂಜೆ ವೇಳೆಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. We thank you for saving you, the faithful God. ಹೌದು ಸ್ವಾಮಿ, ನೀನು ನಮ್ಮನ್ನ ರಕ್ಷಿಸೋದಕ್ಕೋಸ್ಕರವಾಗಿ ನಾವು ನಿನ್ನ ಕೊಂಡಾಡ್ತೇವೆ. Lord, we understand we don't have any power, strength, or ability in ourselves. ನಮಗೆ ಯಾವುದೇ ರೀತಿಯಾದಂತ ಶಕ್ತಿ ಆಗಲಿ, ಒಂದು ಬಲವಾಗಲಿ, ಒಂದು ಛಲವಾಗಲಿ ಇಲ್ಲ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. Help us to move with the power of the Holy Spirit. ನಿನ್ನ ಪವಿತ್ರಾತ್ಮನ ಶಕ್ತಿಯಿಂದ ನಾವು ಚಲಿಸುವುದಕ್ಕೆ ನಮಗೆ ಸಹಾಯ ಮಾಡು. Help us to drive in your love. ನಿನ್ನ ಪ್ರೀತಿಯಲ್ಲಿ ನಾವು ಮುಂದೆ ಸಾಗುವುದಕ್ಕೆ ನಮಗೆ ಸಹಾಯ ಮಾಡು. Lord, help us to please you alone in our every words and deeds. ನಮ್ಮ ಎಲ್ಲ ಮಾತುಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ನಿನ್ನನ್ನು ಮಾತ್ರ ನಾವು ಮೆಚ್ಚಿಸುವುದಕ್ಕೆ ನಮಗೆ ಸಹಾಯ ಮಾಡು. Lord, this evening submit each of the listeners in your hands. ಈ ಸಂಜೆ ವೇಳೆಯಲ್ಲಿ ಕೇಳ್ತಾ ಇರುವಂತಹ ಪ್ರತಿಯೊಬ್ಬರನ್ನು ಸಹ ನಿನ್ನ ಕರಗಳಿಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸ್ತೇವೆ. Help us to put everything we have learned from the word of God in practice. ನಾವು ಇವತ್ತು ಕಲಿತಂತ ಎಲ್ಲ ನಿನ್ನ ವಾಕ್ಯಗಳನ್ನ ನಮ್ಮ ಜೀವಿತಗಳಲ್ಲಿ ನಾವು ಅದನ್ನ ಅಳವಡಿಸಿಕೊಂಡು ಅದನ್ನ ಅನ್ವಯಿಸಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. Thank you, Lord, for Jason for good translation. ಉತ್ತಮವಾದಂತ ಭಾಷಾಂತರವನ್ನು ಮಾಡಿದ ಬ್ರದರ್ ಜೇಸುವಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. And praying for every listeners today, this evening, and hereafter. ಕೇಳ್ತಾ ಇರುವಂತಹ ಪ್ರತಿಯೊಬ್ಬ ಕೇಳುವಂತವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಮುಂದೆ ಕೇಳುವಂತವರಿಗಾಗಿಯೂ ಸಹ ನಾವು ಪ್ರಾರ್ಥಿಸ್ತೇವೆ. Pray for the team builders. ತಂಡಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ. Thank you, Lord, for every opportunity that is given to us. ನಮಗೆ ಕೊಟ್ಟಂತ ಪ್ರತಿಯೊಂದು ಅವಕಾಶಗಳಿಗಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ. Let alone your name be glorified. ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. In Jesus' precious name. ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. Amen. Amen.